ಸಾಮಾನ್ಯ ಉಸಿರಾಟದಲ್ಲಿರ್ರಿ. ನಿಮ್ಮ ಮನಸ್ಸು ನಿಮ್ಮ ಮೂಲಾಧಾರ ಕೇಂದ್ರದಲ್ಲೇ ಇರಬೇಕು. ಜನನೇಂದ್ರಿಯ ಮತ್ತು ಗುದದ್ವಾರದ ನಡುವೆ ಅದರ ಸ್ಥಾನ. ಮೂಲಾಧಾರ ಕೇಂದ್ರದ ಮೇಲೆ ಮನಸ್ಸನ್ನು ಕೇಂದ್ರೀಕೃತ ಮಾಡಿರಿ. ಮೂಲಾಧಾರ ಕೇಂದ್ರದ ಬೀಜ ಮಂತ್ರವನ್ನು ಹೇಳಬೇಕೀಗ. ಬೀಜ ಮಂತ್ರ ಲಂ. ಓಂ ಮೂಲಾಧಾರ ಮಾನಸಿಕ ಜಪ, ಲಂಬದ ಮಾನಸಿಕ ಜಪ. ಈಗ ಮೂಲಾಧಾರ ಕೇಂದ್ರದಿಂದ ಭೂಮಿಯ ಮಧ್ಯ ಕೇಂದ್ರವನ್ನು ಮುಟ್ಟಲಿಕ್ಕೆ ಒಂದು ಕೊಳವೆಯನ್ನು ಕಲ್ಪನೆ ಮಾಡಿಕೊಡ್ರಿ. ಯು ಆರ್ ಕನೆಕ್ಟೆಡ್ ಟು ದ ಸೆಂಟರ್ ಆಫ್ ದಿ ಅರ್ತ್. ಕೊಳವೆ. ಆ ಕೊಳವೆಯ ಪ್ರಾರಂಭದ ಭಾಗ ಅಲ್ಲಿ ಒಂದು ಹಸಿರು ಟೆನಿಸ್ ಬಾಲನ್ನು ನೆನಪು ಮಾಡಿಕೊಡ್ರಿ. ವಿಜುವಲೈಸೇಷನ್. ಈಗ ಹಸಿರು ಟೆನಿಸ್ ಬಾಲ್ ಆ ಭಾಗದಲ್ಲಿ ಜೋರಾಗಿ ಸ್ಪಿನ್ ಆಗ್ತಾ ಇದೆ, ತಿರುಗ್ತಾ ಇದೆ. ಈಗ 1ರಿಂದ 10 ಅಂಕಿಯನ್ನು ಕೌಂಟ್, 10ರಿಂದ 1 ರಿವರ್ಸ್, 10 to 1 ರಿವರ್ಸ್ ಅಂಕಿಯನ್ನು ಎಣಿಸ್ತಾ ಹೋಗ್ರಿ. ಜೋರಾಗಿ ಎಣಿಸ್ತಾ 1 ಅಂಕಿ ಬರೋ ಹೊತ್ತಿಗೆ ಸರಿಯಾಗಿ ಟೆನಿಸ್ ಬಾಲ್ ಕೊಳೆಯ ಮುಖಾಂತರ ಭೂಮಿಯ ಮಧ್ಯ ಕೇಂದ್ರವನ್ನು ತಲುಪುತ್ತೆ. ಕೌಂಟ್ ಮಾಡಿರಿ. ಕೌಂಟ್ ಡೌನ್. ಟೆನಿಸ್ ಬಾಲ್ ಸ್ವಲ್ಪ ಹೊತ್ತು ಭೂಮಿಯ ಮಧ್ಯ ಕೇಂದ್ರದಲ್ಲಿ ಇರಬೇಕು. ಅಲ್ಲಿರ್ತಕ್ಕಂಥ ಶಕ್ತಿಯನ್ನು ಅದು ತಗೊಳ್ಳುತ್ತೆ, ಎನರ್ಜಿ ಹೀರುತ್ತೆ. ಈಗ 1ರಿಂದ 10 ಅಂಕಿಯನ್ನು ಎಣಿಸ್ರಿ. ಕೌಂಟ್ ಅಪ್. 1ರಿಂದ 10 ಎಣಿಸೋತ್ತಿಗೆ ಸರಿಯಾಗಿ ಟೆನಿಸ್ ಬಾಲ್ ಪುನಃ ಜೋರಾಗಿ ತಿರುಗ್ತಾ ಪುನಃ ಮೊದಲಿನ ಸ್ಥಾನಕ್ಕೆ ಬರುವುದನ್ನು ಗಮನಿಸಿರಿ. ಜೋರಾಗಿ ಸ್ಪಿನ್ ಆಗ್ತಾ ಬರ್ತಾ ಇದೆ. ಜೋರಾಗಿ ಬಂದು ನಮ್ಮ ನೇವಲ್ ಪೊಸಿಷನ್ ಮಣಿಪುರ ಕೇಂದ್ರದಲ್ಲಿ ಅದು ಸ್ಫೋಟ ಆಗಿಬಿಡುತ್ತೆ. ಟೆನಿಸ್ ಬಾಲ್ ಸ್ಫೋಟ ಆಗಿ ಕೋಟಿ ಕೋಟಿ ಹಸಿರು ಕಣಗಳಾಗಿ ಪರಿವರ್ತನೆ ಆಗುತ್ತೆ. ಕಾಣಬೇಕಾದ ಮನಸ್ಸಿನಲ್ಲಿ ಎಲ್ಲ ಕೋಟಿ ಕೋಟಿ ಹಸಿರು ಕಣಗಳು ಎಲ್ಲ ಜೀವಕೋಶಗಳಿಗೆ ಶಕ್ತಿಯನ್ನು ಪೂರೈಕೆ ಮಾಡುತ್ತೆ. ಭೂಮಿಯ ತಳದಿಂದ ತಂದಂಥ ಶಕ್ತಿಯನ್ನು ಎಲ್ಲ ಜೀವಕೋಶಗಳಿಗೆ ಅದು ತಲುಪಿಸೋ ಪ್ರಯತ್ನವನ್ನು ಮಾಡುತ್ತೆ. ಎಲ್ಲ ಜೀವಕೋಶಗಳು ಈಗ ಶಕ್ತಿಯುತ ಆಗಿದೆ. ಎಕ್ಸೆಸ್ ಎನರ್ಜಿ. ಸೊ ವಿ ಹ್ಯಾವ್ ಟು ಆಸ್ಕ್ ಇಟ್ ಗೋ ಬ್ಯಾಕ್ ಟು ದಿ ಅರ್ತ್ ಸೆಂಟರ್. ಹೆಚ್ಚು ಉಳಿದಂಥ ಎನರ್ಜಿ ಭೂಮಿಯ ತಳವನ್ನು ವಾಪಸ್ ತಲುಪಬೇಕು. ಡೀಪ್ ಬ್ರೀದಿಂಗ್, ಆಳವಾದ ಉಸಿರಾಟ.
ಡೀಪ್ ಇನ್ಹೇಲಿಂಗ್, ಡೀಪ್ ಎಕ್ಸೇಲಿಂಗ್. ಪ್ರಾಣಮುದ್ರೆ